ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಗರ್ಭಿಣಿ ಸಿಂಹ ಕುರಿ ಮಂದೆ ಮೇಲೆ ಆಕ್ರಮಣ ಮಾಡ್ತು. ಆದರೆ ಆ ಸಂದರ್ಭದಲ್ಲಿ ಅದಕ್ಕೆ ಹೆರಿಗೆ ನೋವು ಶುರುವಾಗಿ ಮರಿ ಹಾಕಿ ಉರುಳ್ತಾ ಕೆಳಗೆ ಬಿದ್ದು ಸತ್ತು ಹೋಯಿತು. ಆ ಮರಿ, ಸಿಂಹದ ಮರಿ ಕುರಿಗಳ ನಡುವೆ ಬೆಳೀತು. ಕುರಿಗಳ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸ್ಕೊಳ್ತು. ಕುರಿಗಳ ಹಾಗೆ ಬ್ಯಾ ಅಂತ ಕೂಗ್ತಾ ಕುರಿಗಳ ಹಾಲನ್ನೇ ಕುಡಿತಾ ಅದು ಬೆಳೆಯೋದಕ್ಕೆ ಶುರು ಮಾಡ್ತು. ಸಂಪೂರ್ಣ ಕುರಿಯೇ ಆಯಿತು. ಒಂದು ದಿನ ಒಂದು ಸಿಂಹ ಬೇಟೆಯಾಡೋಕ್ಕೆ ಅಂತ ಅಲ್ಲಿಗೆ ಬಂದಾಗ ಕುರಿಮಂದೆಯಲ್ಲಿ ಒಂದು ಸಿಂಹದ ಮರಿಯನ್ನು ನೋಡಿದಾಗ ಆಶ್ಚರ್ಯ ಆಯಿತು. ನೀನು ಯಾರು ಅಂತ ಕೂಗೋಷ್ಟರಲ್ಲಿ ಹೆದರುಕೊಂಡು ಕುರಿ ಮರಿಗಳ ಜೊತೆ ಈ ಸಿಂಹದ ಮರಿಯು ಓಡಿ ಹೋಗುತ್ತೆ. ಸಿಂಹ ಅದರ ಹತ್ತಿರಕ್ಕೆ ಬಂದು ಅದನ್ನು ಕರೆದು ಹೇಳುತ್ತೆ, ನೀನು ಕುರಿಯಲ್ಲ, ನೀನು ಸಿಂಹ. ಕುರಿಮರಿ ನಂಬಲ್ಲ. ಇಲ್ಲ ನಾನು ಕುರಿನೇ. ಹೌದಾ, ಹಾಗಿದ್ದ ಮೇಲೆ ಬಾ ಅಂತ ಹೇಳಿ ಆ ಮರಿಯನ್ನು ಕರೆಕೊಂಡು ಆ ತೊರೆಯ ಬಳಿ ಹೋಗುತ್ತಂತೆ. ನೀರಲ್ಲಿ ಪ್ರತಿಬಿಂಬವನ್ನು ತೋರಿಸುತ್ತೆ. ಆ ಗಂಡು ಸಿಂಹ ಹೇಗಿತ್ತೋ ಹಾಗೆಯೇ ಈ ಮರಿ ಸಿಂಹವೂ ಇರುತ್ತೆ. ನೋಡು, ನನ್ನ ಹಾಗೆ ನೀನಿದ್ದೀಯ. ವಾಸ್ತವದಲ್ಲಿ ನೀನು ಕುರಿಯಲ್ಲ, ನೀನು ಸಿಂಹ. ಹಾಗಾಗಿ ಸಿಂಹದ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಈ ಕ್ಷಣವೇ ನೀನು ಜಾಗೃತನಾಗಬೇಕು ಅಂತ ಹೇಳುತ್ತಂತೆ ಆ ಸಿಂಹ. ಈ ಕಥೆಯನ್ನು ಹೇಳಿದ್ದು ಯಾರು ಅಂದರೆ ಸ್ವಾಮಿ ವಿವೇಕಾನಂದರು. ಭಾರತೀಯರೆಲ್ಲ ಇವತ್ತು ಕುರಿಮರಿಗಳ ಹಾಗೆ ತಮ್ಮ ಶಕ್ತಿ ಸಾಮರ್ಥ್ಯ, ಮುಖ್ಯವಾಗಿ ತಮ್ಮ ಅಸ್ಮಿತೆಯನ್ನು ಮರೆತು ಇವತ್ತು ಕಂಗಾಲಾಗಿದ್ದಾರೆ. ತಾವು ಯಾರು, ತಮ್ಮ ಶಕ್ತಿ ಏನು, ತಾವು ಏನೆಲ್ಲ ಮಾಡಬಹುದು, ತಮ್ಮ ಕ್ರತುಶಕ್ತಿ ಎಷ್ಟು ದೊಡ್ಡದು, ಈ ಪರಿವೆಯೇ ಇಲ್ಲ. ಹಾಗಾಗಿ ಭಾರತೀಯರನ್ನು ಜಾಗೃತಗೊಳಿಸುವ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಬರೆದಂಥ ಎಚ್ಚೆತ್ತ ಭಾರತ ಎನ್ನುವ ಈ ಒಂದು ಪುಟ್ಟ ಪುಸ್ತಕ ಸೊಗಸಾದ ಮಾಹಿತಿಯನ್ನು ಒಳಗೊಂಡಂಥ ಪುಸ್ತಕ ಇದು. 40 ಲೇಖನಗಳಿವೆ. ಲೇಖನಗಳೆಲ್ಲ 1.5-2 ಪುಟದಷ್ಟು ಇದ್ದರೆ ಹೆಚ್ಚು. ಅದಕ್ಕಿಂತ ದೊಡ್ಡ ಲೇಖನಗಳಿಲ್ಲ. ಆ ಲೇಖನಗಳಲ್ಲಿ ಹೇಳಬೇಕಾದ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ, ನೇರವಾಗಿ, ಮನಮುಟ್ಟುವ ಹಾಗೆ ಹೇಳುವ ಕಲೆ ವಿವೇಕಾನಂದರಿಗೆ ಸಿದ್ಧಿಸಿದೆ. ಅಷ್ಟೇ ಸೊಗಸಾಗಿ ಅನುವಾದವನ್ನು ಮಾಡಿದ್ದಾರೆ. ಮೊದಲ ಭಾಗದಲ್ಲಿ ಯುವಕರಿಗೆ ಸ್ವಾಮಿ ವಿವೇಕಾನಂದರ ಕರೆ, ಯುವಜನತೆಯನ್ನು ಉದ್ದೇಶಿಸಿ ಬರೀತಾರೆ. ಸಮಾಜ ಸುಧಾರಕರಿಗೆ ಸ್ವಾಮಿ ವಿವೇಕಾನಂದರ ಕಿವಿ ಮಾತೇನು 2ನೆಯ ಭಾಗ. ಶೈಕ್ಷಣಿಕ ತಜ್ಞರಿಗೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅದು 3ನೇ ಭಾಗದಲ್ಲಿ. ಸ್ತ್ರೀಯರ ಅಭ್ಯುದಯಕ್ಕಾಗಿ ಸ್ವಾಮೀಜಿ ಅವರ ವಿಚಾರಧಾರೆ ಏನು ಅದು 4ನೇ ಭಾಗದಲ್ಲಿ. ಜನಸಾಮಾನ್ಯರ ಬದುಕು, ದೈನಂದಿನ ಬದುಕು ಸಹನೀಯವಾಗಬೇಕಾದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು 5ನೇ ಭಾಗದಲ್ಲಿ. ಹಾಗೆಯೇ ನಮ್ಮ ದೇಶದ ಅಸ್ಮಿತೆ, ಹಿರಿತನ ಏನಿದೆ ಅದನ್ನು ಹೇಗೆ ಮರುಸ್ಥಾಪನೆ ಮಾಡಬೇಕು ಅದರ ಬಗ್ಗೆ 6ನೇ ಭಾಗದಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು. ಹಾಗಾಗಿ ಎಚ್ಚೆತ್ತ ಭಾರತ ಎನ್ನುವ ಈ ಒಂದು ಪುಸ್ತಕವನ್ನು ವಿದ್ಯಾರ್ಥಿಗಳು ಮಾತ್ರವಲ್ಲ, ಹಿರಿಯರೂ ಸಹ ಓದಿದ್ರೆ ನಮ್ಮ ಭವ್ಯ ಪರಂಪರೆ ಎಂತಹದ್ದು ಎನ್ನುವ ಒಂದು ತಿಳಿವು ನಮಗೆ ದೊರೆಯುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ವೀಣಾ KM ಅಂತ. ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೀನಿ. ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ದತ್ತಾಂಶ ನಮೂದಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ವೀಣಾ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸೇತುರಾಮ್ ಅಂತ ಹೇಳಿ ನಾನು ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ಅನ್ನೋ ಗ್ರಾಮದಿಂದ ಬಂದಿದ್ದೇನೆ. ಸ್ವಂತ ಉದ್ಯೋಗ, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಹಂಚೋದು, ಇದು ನನ್ನ ಹವ್ಯಾಸ. ಸೇತುರಾಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 3ನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶೋಭಾ. ನಾನು ಬೆಂಗಳೂರಿನ ಮಲ್ಲೇಶ್ವರಂನಿಂದ ಬಂದಿದ್ದೇನೆ. ನಾನು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು, ಹಾಡುಗಳನ್ನು ಕೇಳುವುದು.
ಶೋಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ ಕೀನ್ಯಾ ನೈರೋಬಿಯಿಂದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ನದಿ ಹೊಳೆಗಿಲ್ಲ ತಿರುಗು ಹಾದಿ, ತಾಶಿ ಗುರುರಾಜ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. 2024ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯು ಯಾವ ಭಾಷೆಗೆ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ಬಂಗಾಳಿ, ಹಿಂದಿ, ಮಲಯಾಳಂ, ಗುಜರಾತಿ. ಮೊದಲಿಗೆ ಸೇತುರಾಮ್, ಆನಂತರ ವೀಣಾ. ಗುಜರಾತಿ ಆಯ್ಕೆ 4. ವೀಣಾ ಮಲಯಾಳಂ. ಮಲಯಾಳಂ ಆಯ್ಕೆ 3. ಸರಿಯಾದ ಉತ್ತರ ಈಗ ಬಂತು. ಉತ್ತರವನ್ನು ನೋಡೋಣ. ಹಿಂದಿ ಸರಿಯಾದ ಉತ್ತರ. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಈ 59ನೆಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಛತ್ತೀಸ್ಗಢದವರು ಇವರು. ಹಿಂದಿ ಭಾಷೆಗೆ ಇದುವರೆಗೂ 12 ಪ್ರಶಸ್ತಿಗಳು ಬಂದಿದೆ. ಹಾಗಾಗಿ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಬಂದಿದೆ ಅಂದರೆ ಹಿಂದಿ ಭಾಷೆಗೆ ಅನ್ನೋ ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. 12 ಪ್ರಶಸ್ತಿಗಳು ಬಂದಿದೆ ಅವರಿಗೆ. 2ನೆಯ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಇದೆ. ಕನ್ನಡಕ್ಕೆ ಇದುವರೆಗೂ 8 ಪ್ರಶಸ್ತಿಗಳು ಬಂದಿರುವ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ. ಧಾತ್ರಿ ಎನ್ನುವ ಸ್ತ್ರೀ ಒಡಲ ಸಂವೇದನೆಯ ಕವನ ಸಂಕಲನ. ಎಂ ಗೌರಮ್ಮ ಇದನ್ನು ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ: ಬೆಂಗಳೂರಿನಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಯು ಆರಂಭವಾಗಿ ಎಷ್ಟು ವರ್ಷಗಳಾದವು? ಆಯ್ಕೆಗಳನ್ನು ನೋಡೋಣ. 150 ವರ್ಷ, 100 ವರ್ಷ, 125 ವರ್ಷ, 175 ವರ್ಷ. ಸೇತುರಾಮ್ ಹಾಗೂ ವೀಣಾ. 125. 125 ಆಯ್ಕೆ 3. ವೀಣಾ 150 ವರ್ಷ. 150. 150 ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 125 ವರ್ಷಗಳಾಗಿವೆ. ಸೇತುರಾಮ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಧಾತ್ರಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಡಿಸೆಂಬರ್ 8, 1900ರಲ್ಲಿ ಆರಂಭವಾಗುತ್ತೆ ವಿಕ್ಟೋರಿಯಾ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆ ಆರಂಭ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಬಹಳ ಹತ್ತಿರದಲ್ಲೇ ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಆರಂಭವಾಗುತ್ತೆ. ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ಮಿಷನರಿ ಅವರು ಆರಂಭಿಸಿದ್ದಾರೆ ಅಂದರೆ ನಮ್ಮದೇ ಆದ ಆಸ್ಪತ್ರೆ ಒಂದು ಇರಬೇಕಲ್ಲ ಅಂತ ಅನಿಸುತ್ತೆ. ಆಗ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಮುಖ್ಯ ವೈದ್ಯಾಧಿಕಾರಿಯಾಗಿದ್ದಂಥ ಡಾಕ್ಟರ್ ಪದ್ಮನಾಭನ್ ಪಲ್ಪು ಅವರ ಜೊತೆ ಮಾತುಕತೆ ಆಡಿ ಸುಮಾರು 1000 ಹಾಸಿಗೆಗಳು ಇರುವಂಥ ಬೃಹತ್ ಆಸ್ಪತ್ರೆಯನ್ನು ಕಟ್ತಾರೆ ಬೆಂಗಳೂರಲ್ಲಿ. ಆಗ ವಿಕ್ಟೋರಿಯಾ ರಾಣಿ ಸಿಂಹಾಸನವನ್ನು ಏರಿ 60 ವರ್ಷಗಳ ಆಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭಕ್ಕಾಗಿ ಆಕೆಗೆ ಗೌರವವನ್ನು ಸೂಚಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ವಿಕ್ಟೋರಿಯಾ ಆಸ್ಪತ್ರೆ ಅನ್ನುವ ಒಂದು ಹೆಸರನ್ನು ಕೊಡ್ತಾರೆ. ಇವತ್ತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇದೆ ಈ ವಿಕ್ಟೋರಿಯಾ ಆಸ್ಪತ್ರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮರಳಿ ಮನೆಗೆ. ಪ್ರೀತಿ ಡೇವಿಡ್ ಬರೆದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಜಾರಾಮ್ ತಲ್ಲೂರ್. ಪ್ರಶ್ನೆ ಈಗ ಬಂತು. ಗಂಗಾ ನದಿಯಲ್ಲಿರುವ ಡಾಲ್ಫಿನ್ಗಳಿಗೆ ಕಣ್ಣು ಕಾಣುವುದಿಲ್ಲ. ಅದು ಹೇಗೆ ಬೇಟೆಯಾಡುತ್ತದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆವಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್, ರಡಾರ್ ವ್ಯವಸ್ಥೆ, ವಾಸನೆ. ಮೊದಲು ಬಜರುತ್ತಿದ್ದಾರೆ ಸೇತುರಾಮ್, ಆನಂತರ ಶೋಭಾ. ವಾಸನೆ. ಶೋಭಾ
ಇನ್ಫ್ರಾರೆಡ್ ರೇಸ್. ಇನ್ಫ್ರಾರೆಡ್ ರೇಸ್. ಆಯ್ಕೆ 4. ಸೋನಾರ್ ವ್ಯವಸ್ಥೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೋನಾರ್ ವ್ಯವಸ್ಥೆ ಆಗಿತ್ತು. ಸೋನಾರ್ ವ್ಯವಸ್ಥೆ ನೀರಿನಲ್ಲಿ ಇರುವಂಥ ಅಲೆಗಳ ಪ್ರತಿಫಲನ ಏನಿರುತ್ತೆ ಅದನ್ನು ಗ್ರಹಿಸುವ ಒಂದು ಸಾಮರ್ಥ್ಯ. ಅತಿ ನೇರಳೆ ಶಬ್ದ ತರಂಗಗಳನ್ನು ಹಾಯಿಸಿ ಪ್ರತಿಫಲನ ಬಂದಾಗ ಅದು ಯಾವ ಆಕೃತಿಯಲ್ಲಿರುತ್ತೆ ಅನ್ನೋದನ್ನು ಗ್ರಹಿಸಿ ಅದು ಮೀನಿನ ಆಕೃತಿಯಲ್ಲಿದೆಯೋ ಮತ್ತೊಂದು ರೀತಿಯಲ್ಲಿದೆಯೋ ನೋಡಿ ಅದು ಬೇಟೆಯಾಡುತ್ತೆ. ವಾಸ್ತವದಲ್ಲಿ ಅದಕ್ಕೆ ಕಣ್ಣುಗಳು ಇಲ್ಲವೇ ಇಲ್ಲ. ದುರಂತ ಏನು ಅಂದರೆ ಇವತ್ತು ಈ ಡಾಲ್ಫಿನ್ ಕೇವಲ 6,000 ಮಾತ್ರ ಉಳಿದಿದೆ. ಉಳಿದ ಅಷ್ಟೂ ಡಾಲ್ಫಿನ್ಗಳ ನಾಶಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನುಷ್ಯ ಕಾರಣ ಆಗ್ತಾ ಇದ್ದಾನೆ. ಒಂದು, ಅವುಗಳನ್ನು ಬೇಟೆಯಾಡೋದು. ಎರಡನೇದು, ಅವುಗಳ ವಸತಿ ಪ್ರದೇಶ ಏನಿದೆ ಅದನ್ನು ನಾಶ ಮಾಡ್ತಾ ಹೋಗೋದು. ರಾಸಾಯನಿಕ ವಸ್ತುಗಳನ್ನು ಸುರಿಯೋದು, ತ್ಯಾಜ್ಯಗಳನ್ನು ಸುರಿಯೋದು, ಕಾರ್ಖಾನೆಗಳ ತ್ಯಾಜ್ಯ, ಮನೆಯಿಂದ ಬರುವಂಥ ಗೃಹ ತ್ಯಾಜ್ಯ, ಇವೆಲ್ಲವೂ ಸಹ ಅವುಗಳ ಅವನತಿಗೆ ಕಾರಣವಾಗ್ತಾ ಇದೆ. ಜಿನಗಾನ ಎನ್ನುವ ಭಕ್ತಿಗೀತೆಗಳ ಸಂಕಲನ. ಲೇಖಕರು ನಾಗಮಂಜುಳಾ ಜೈನ್. ನಮ್ಮ ಪ್ರಶ್ನೆ: ಪ್ರಾಚೀನ ಕರ್ನಾಟಕದಲ್ಲಿ ಇಂದಿನ ಬ್ಯಾಂಕ್ ಚೆಕ್ ಸಮಾನಾಂತರವಾಗಿ ಯಾವ ವ್ಯವಸ್ಥೆಯನ್ನು ರೂಪಿಸಿದ್ದರು? ಆಯ್ಕೆಗಳನ್ನು ನೋಡೋಣ. ಹುಂಡಿಗೆ, ಕುಂಡಿಗೆ, ವಂತಿಗೆ, ಮಂಡಿಗೆ. ಮೊದಲಿಗೆ ಸೇತುರಾಮ್, ಆನಂತರ ಶೋಭಾ. ಹುಂಡಿಗೆ. ಹುಂಡಿಗೆ ಆಯ್ಕೆ 1. ಹೇಳಿ ಶೋಭಾ. ವಂತಿಗೆ. ವಂತಿಗೆ ಆಯ್ಕೆ 3. ಸರಿಯಾದ ಉತ್ತರ ಹುಂಡಿಗೆ ಆಗಿತ್ತು. ಜಿನಗಾನ ಎನ್ನುವ ಈ ಒಂದು ಪುಸ್ತಕವನ್ನು ಸೇತುರಾಮ್ ಅವರಿಗೆ ಕೊಟ್ಟಿದ್ದೇವೆ. ಮಧ್ಯಯುಗದ ಕರ್ನಾಟಕ ವ್ಯಾಪಾರ ವಹಿವಾಟಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿತ್ತು. ಅಯ್ಯಾವೊಳೆ 500 ಅನ್ನೋದು ವ್ಯಾಪಾರಿಗಳು ರೂಪಿಸಿಕೊಂಡಿರುವಂಥ ಒಂದು ಸಂಸ್ಥೆ. ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅಂತ ನಾವೇನು ಕರಿತೇವೆ ಅದಕ್ಕೆ ಸರಿಸಮನಾಗಿದ್ದಂಥ ಸಂಸ್ಥೆ ಇವತ್ತಿನ ಐಹೊಳೆ ಅಂತ ಏನು ಕರಿತೇವೆ ಆ ಪ್ರದೇಶದಲ್ಲಿತ್ತು. ನೆಲದ ಮೂಲಕ ಇಡೀ ಭಾರತಾದ್ಯಂತ ವ್ಯಾಪಾರ ವಹಿವಾಟವನ್ನು ಮಾಡಿದರೆ ಅರಬ್ಬಿ ಸಮುದ್ರದ ಮೂಲಕ ಅನೇಕ ದೇಶಗಳ ಜೊತೆ ಇವರು ವ್ಯಾಪಾರ ವಹಿವಾಟವನ್ನು ಮಾಡ್ತಾಯಿದ್ರು. ಅನೇಕ ಶಾಖೆಗಳು ಇರ್ತಾಯಿದ್ವು. ಹಾಗಾಗಿ ನೇರವಾಗಿ ಚಿನ್ನದ ನಾಣ್ಯಗಳನ್ನು ಇವರು ಕಳಿಸ್ಕೊಡ್ತಾ ಇರಲಿಲ್ಲ. ಹುಂಡಿಗೆಯನ್ನು ಬರೆದುಕೊಳ್ಳೋರು. ನಮ್ಮ ಡಿಮ್ಯಾಂಡ್ ಡ್ರಾಫ್ಟ್ ಇದ್ದ ಹಾಗೆ ಹೆಚ್ಚು ಕಡಿಮೆ ಅದನ್ನು ತಗೊಂಡು ಹೋಗಿ ಸಂಬಂಧಪಟ್ಟ ಕಡೆ ಅದನ್ನು ಕೊಟ್ಟರೆ ಅವರು ಬೇಕಾದಂಥ ನಗದು ಹಣ, ಅದು ಚಿನ್ನದ ನಾಣ್ಯವೋ ಬೆಳ್ಳಿ ನಾಣ್ಯವೋ ಆ ರೂಪದಲ್ಲಿ ಕೊಡ್ತಾಯಿದ್ರು. ಹಾಗಾಗಿ ನೇರವಾದ ಹಣವನ್ನು ಸಾಗಿಸುವ ಒಂದು ದುಸ್ಸಾಹಸಕ್ಕೆ ಈಡಾಗ್ತಾ ಇರಲಿಲ್ಲ. ಯಾಕಂದರೆ ಕಳ್ಳರು ಕಾಕರು ತುಂಬ ಜನ ಇರೋ ವಿಚಾರ ಗೊತ್ತಿರುವಂಥದ್ದೇ. ಇಂತಹ ಒಂದು ಅದ್ಭುತ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇತ್ತು ಅನ್ನೋದೇ ನಾವೆಲ್ಲರೂ ಹೆಮ್ಮೆ ಪಡಬಹುದಾದಂಥ ವಿಚಾರ. ಗೌರಿ ದುಃಖ ಎಚ್.ಎಸ್. ಶ್ರೀಮತಿ ಅವರು ಬರೆದಂಥ ಸೊಗಸಾದ ಲೇಖನಗಳ ಕೃತಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಹಂ, ಮಿ, ನೌ, ರಾ, ಸೇ. ಬಜರಾಗಲೇ ಒತ್ತಿದ್ದಾರೆ ಶೋಭಾ. ಉತ್ತರವನ್ನು ಕೇಳೋಣ. ಹಂಗಾಮಿ ನೌಕರರ ರಾಷ್ಟ್ರ ಸೇವೆ, ರಾಜ್ಯ ಸೇವೆ. ಹಂಗಾಮಿ ನೌಕರ ಹಂಗಾಮಿ ನೌಕರ ರಾಜ್ಯ ಸೇವೆ, ರಾಷ್ಟ್ರ ಸೇವೆ. ಅಲ್ಲ, ಕೊನೆಯದು ನುಂಗಬೇಡಿ, ಸ್ಪಷ್ಟವಾಗಿ ಹೇಳಿ. ಹಂಗಾಮಿ ನೌಕರ ಅನ್ನೋದು ಗೊತ್ತಾಯಿತು ನನಗೆ, ಅದಾದಮೇಲೆ ಹೇಳಿ. ರಾಷ್ಟ್ರ ಸೇವೆ. ಹಂಗಾಮಿ ನೌಕರ ರಾಷ್ಟ್ರ ಸೇವೆ ಅಂತಲ್ಲ. ಕಳೆದ ಸಲ ಸರಿ ಹೇಳಿದ್ರು ಅಂತ ಅನ್ನಿಸ್ತು ನನಗೆ. ರಾಜ್ಯ ಸೇವೆ. ರಾಜ್ಯ ಸೇವೆ. ನೋಡೋಣ ನಮ್ಮ ವೀಣಾ ಅವರು ಏನು ಹೇಳ್ತಾರೆ. ಹಂಗಾಮಿ ನೌಕರರ ರಾಷ್ಟ್ರ ಸೇವೆ. ರಾಷ್ಟ್ರ ಸೇವೆ. ಅಂತಾರಾಷ್ಟ್ರೀಯ ಸೇವೆನೂ ಮಾಡ್ಬೋದು ಹಂಗಾಮಿ ನೌಕರರಾಗಿ. ರಾಷ್ಟ್ರ ರಾಜ್ಯವೇ ಯಾಕಾಗಬೇಕು? ರಾಷ್ಟ್ರ ಸೇನೆ. ರಾಷ್ಟ್ರ ಸೇವೆ. ಸೇತುರಾಮ್. ಉತ್ತರವನ್ನು ನೋಡೋಣ. ಹಂಗಾಮಿ ನೌಕರರಾಗಿ ಸೇವೆ, ಅದು ಯಾವುದೇ ಆಗಲಿ, ಸಣ್ಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಂಗಾಮಿ ನೌಕರ ಪಾಠ ಹೇಳೋದು ಖುಷಿಯಿಂದ ಮಾಡ್ತೇವೆ. ಅದು ರಾಜ್ಯ ರಾಷ್ಟ್ರ ಮಟ್ಟದ್ದೇ ಆಗಬೇಕು ಅಂತ ಏನೂ ಇಲ್ಲ. ಮುಂದಿನ ಪುಸ್ತಕ ನೀಲಿ ಚುಕ್ಕೆಯ ನೆರಳು.
ಮಧುರಾಣಿ ಎಚ್.ಎಸ್. ಅವರು ಬರೆದಂಥ ಕವನ ಸಂಕಲನ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 59 ಕೂಡು 48, 96 ಕಳೆ 48, 13 ಗುಣಿಸು 12, 216 ಭಾಗಿಸು 9. ಯಾರೂ ಬಜರ್ ಒತ್ತಾ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 107, 48, 156, 24 ಎಲ್ಲವನ್ನು ಕೂಡಿದ್ರೆ 335 ಬಂತು. ನೀಲಿ ಚುಕ್ಕೆಯ ನೆರಳು ಈ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಜನಪ್ರಿಯ ಆರೋಗ್ಯ ಸಾಹಿತ್ಯ ಅಂದು ಇಂದು ಮುಂದು ಬರೆದಿದ್ದಾರೆ ಡಾಕ್ಟರ್ ನಾ ಸೋಮೇಶ್ವರ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಇವರು ಸಾಧ್ವಿ ಅಂತ ಹೆಸರು ಗೊತ್ತು. ಹಿಂದಿನಲ್ಲಿ ಅರ್ಧ ಪುಸ್ತಕ ಕೊಡೋಕೆ ಬರಲ್ವಾ ಸರ್? ಆಯ್ತು, ಪೂರ್ತಿ ಪುಸ್ತಕವನ್ನೇ ಕೊಡಬೇಕು ನಾವು. ಓಕೆ, ಆಯ್ಕೆಗಳನ್ನು ನೋಡೋಣ. ಸಾಧ್ವಿ ಭಗವತಿ ಸರಸ್ವತಿ. ಹೇಳಿ ವೀಣಾ. ಸಾಧ್ವಿ ಕೃಷ್ಣಪ್ರಿಯ. ಸಾಧ್ವಿ ಕೃಷ್ಣಪ್ರಿಯ ಆಯ್ಕೆ 3. ಸಾಧ್ವಿ ಕನಕಪ್ರಭಾ ಆಯ್ಕೆ 4. ಸಾಧ್ವಿ ರಿತಾಂಬರ್. ರೀತಾಂಬರ್ ಇದೆ. ಅಲ್ಲ, ತಮ್ಮ ಅವಕಾಶ ಮುಗಿದಿದೆ. ಓಕೆ ಓಕೆ. ಶೋಭಾ. ಸಾಧ್ವಿ ರೀತಾಂಬರ್. ಹೇಳ್ತಾ ಇದ್ದೇನೆ ರಿತಾಂಬರ್. ಉತ್ತರವನ್ನು ನೋಡೋಣ. ಸಾಧ್ವಿ ರಿತಾಂಬರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆದರೆ ಬಹಳ ಬೇಗ ಬಜರ್ ಒತ್ತಿದ್ರಿ. ಸಾಧ್ವಿ ಅನ್ನೋ ಶಬ್ದ 4 ಜನಕ್ಕೆ ಅನ್ವಯ ಆಗಿದೆ. ಹಾಗಾಗಿ ಸ್ವಲ್ಪ ಕಷ್ಟ. ಸಾಧ್ವಿ ರಿತಾಂಬರ್ ಅವರಿಗೆ ಪದ್ಮಭೂಷಣ ಗೌರವ ದೊರೆತಿದೆ ಈ ವರ್ಷ. ಪಂಜಾಬ್ ರಾಜ್ಯಕ್ಕೆ ಸೇರಿದವರು ಇವರು. ವಿಶ್ವ ಹಿಂದೂ ಪರಿಷತ್ತಲ್ಲಿ ದುರ್ಗಾವಾಹಿನಿ ಅಂತ ಒಂದು ಭಾಗ ಉಂಟು. ಅದರ ಮುಖ್ಯಸ್ಥೆಯಾಗಿ ಈಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಭಾವಕಾರಿ ಭಾಷಣವನ್ನು ಮಾಡೋದರಲ್ಲಿ ಇವರು ಪ್ರಸಿದ್ಧರಾಗಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಗಟ್ಟಿ ಸುತನ ಗಜಲ್ಗಳು. MD ಭಾವಾಖಾನ ಸುತಗಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ದು, ಟ, ರ್ಗ, ಮ, ಥೆ, ದ, ಕ. ದುರ್ಗ. ಬಜರುತ್ತಿ ಉತ್ತರ ಕೊಡಿ, ಏನು ತೊಂದರೆ ಇಲ್ಲ. ಮೊದಲನೇದಾಗಿ ಬಜರುತ್ತಿರೋದು ಶೋಭಾ. ದುರ್ಗಮ್ಮ ಕತೆ. ದುರ್ಗಮ್ಮ ಕತೆ ಆಗುತ್ತೆ. ದುರ್ಗಮ್ಮ ಕತೆ ಆಗುತ್ತೆ. ಮುಂದೆ ಇನ್ನು 3 ಅಕ್ಷರ ಬೇಕು. ವೀಣಾ ಮತ್ತು ಸೇತುರಾಮ್. ಶೋಭಾ ಕೊಟ್ಟಂಥ ಉತ್ತರದಿಂದ ಪ್ರೇರಿತರಾಗಿ ಸರಿ ಉತ್ತರ ಕೊಡೋ ಪ್ರಯತ್ನ ತಾವು ಮಾಡಬಹುದು. ಉತ್ತರವನ್ನು ನೋಡೋಣ.
ಕಮ್ಮಟ ದುರ್ಗದ ಕಥೆ ಸರಿಯಾದ ಉತ್ತರ. ಕುಮಾರರಾಮನ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ, ಅದನ್ನು ಸೂಚಿಸುವಂಥ ಮಾತಾಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕಲೆಯನ್ನು ಆರಾಧಿಸುವವನು ತಿರುಗುಮುರುಗು ಎಳೆಯ ಕಾಯಿ. ಬಜರ್ ಒತ್ತಿದ್ದಾರೆ ಸೇತುರಾಮ್ ಅವರು. ಒಂದು ಉತ್ತರ. ಕಲಾ ಪೋಷಕ. ಕಲಾ ಪೋಷಕ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಶೋಭಾ ಅವರೇ? ಕಲೋಪಾಸಕ. ಕಲೋಪಾಸಕ ಅಂತ ಹೇಳ್ತಾ ಇದ್ದಾರೆ. ವೀಣಾ ಅವರೇ? ಗೊತ್ತಾಗ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಕಲೋಪಾಸಕ ಅನ್ನೋದು ಉತ್ತರ ಸರಿಯಾಗಿದೆ. ಶೋಭಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. 2 ಉತ್ತರ ಶೋಭಾ ಅವರಿಗೆ ಮಾತ್ರ ಅವಕಾಶ. ತಿರುಗುಮುರುಗ. ವಿಲೋಮ. ವಿಲೋಮ ಉತ್ತರವನ್ನು ನೋಡೋಣ. ವಿಲೋಮ ಉತ್ತರ ಸರಿಯಾಗಿದೆ. ಎಳೆಯ ಕಾಯಿ 3ನೇದು. ಕಸಟು. ಕಸಟುಕಾಯಿ, ಕಸಗುಕಾಯಿ. ಅಲ್ಲ, 5 ಮನೆ ಇಲ್ಲ ಅಲ್ಲಿ, ಇರೋದೇ 3 ಮನೆ. ಕಸಟು. ಕಸಟು ಅಂತಲ್ಲ, ಕಸಕು. 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 ಬಟ್ಟೆನ ಕಸ್ಕೋದು ಗೊತ್ತಿದೆ ನನಗೆ. ವೀಣಾ ಅವರು ಬಜರುತ್ತಿದ್ದಾರೆ, ಕೇಳಬಹುದಾ? ವೀಣಾ ಅವರೇ? 3ನೇದಕ್ಕೆ ಮಾತ್ರ. ಕಸರು. ಕಸರು ಉತ್ತರವನ್ನು ನೋಡೋಣ. ಕಸರು ಉತ್ತರ ಸರಿಯಾಗಿದೆ. 2 ಪುಸ್ತಕವನ್ನು ಶೋಭಾ ಅವರಿಗೆ ಕೊಡ್ತಾ ಇದ್ದೇವೆ. 1 ಪುಸ್ತಕವನ್ನು ವೀಣಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ವೀಣಾ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ ಈಗ ಬಂತು. ತಾಳಮೇಳವಿಲ್ಲದಿರು ಎಂಬ ನುಡಿಗಟ್ಟಿನ ಅರ್ಥವೇನು? ವಾದ್ಯರಹಿತ ಮೆರವಣಿಗೆ, ಹೊಂದಾಣಿಕೆ ಇಲ್ಲದಿರು. ಹೊಂದಾಣಿಕೆ ಇಲ್ಲದಿರು. ಮುಂದಿನ ಪ್ರಶ್ನೆ. ಕೂಡುವ ಕಳೆಯುವ ಲೆಕ್ಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟವಣೆ, ಬವಣೆ. ತವಣೆ. ಮುಂದಿನ ಪ್ರಶ್ನೆ. 2 ಹೋಳಾಗಿದ್ದ ಜರಾಸಂಧನನ್ನು ಜೋಡಿಸಿ ಒಂದಾಗಿಸಿದವರು ಯಾರು? ಜರ, ಜರಾ. ಜರ. ಮೊದಲನೇದ, 2ನೇದ? ಫಸ್ಟ್ ಒನ್. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಣ್ಣು ತಿನ್ನೋ ಮಾರಮ್ಮನಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೋಗ್ತಾನೂ ಕೊಯ್ತಾನೆ, ಬರ್ತಾನೂ ಕೊಯ್ತಾನೆ. ಉತ್ತರವನ್ನು ನೋಡೋಣ. 1 ಉತ್ತರ. ತಾಳಮೇಳವಿಲ್ಲದಿರೋ, ಹೊಂದಾಣಿಕೆ ಇಲ್ಲದಿರೋ ಉತ್ತರ ಸರಿಯಾಗಿದೆ. 2 ಉತ್ತರ. ಟವಣೆ ಸರಿಯಾಗಿದೆ. 3 ಉತ್ತರ. ಜರಾ ಅನ್ನೋದು ರಾಕ್ಷಸಿ ಹೆಸರು. ಜರ ಅಂದರೆ ಕೃಷ್ಣನನ್ನು ಕೊಲ್ಲುವಂಥ ಬೇಡ ಇರ್ತಾನಲ್ಲ, ಆತನ ಹೆಸರು ಜರ. ಜರ ಅಂತ ದೀರ್ಘ ಬಂತು ಅಂದರೆ ಅದು ರಾಕ್ಷಸಿಯ ಹೆಸರಾಗುತ್ತೆ. 4ನೇ ಪ್ರಶ್ನೆಗೆ ಉತ್ತರ. ಮಣ್ಣು ತಿನ್ನೋ ಮಾರಮ್ಮನಿಗೆ ತಂಬಿಟ್ಟೆಷ್ಟು ಮಾಡೀಯಾ? ಮಣ್ಣು ತಿಂತಾಳೆ, ಅಂಥವಳಿಗೆ ನೀವು ತಂಬಿಟ್ಟು ಮಾಡಿಕೊಟ್ರೆ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಒಂದು ಹಿತಮಿತ ಇರಬೇಕು ಅನ್ನೋ ಮಾತು ಬರುತ್ತೆ. 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಇದು ಗರಗಸದ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸೇತುರಾಮ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಕುಣಿಯುವುದು, ಹೇಳಿದಂತೆ ಕೇಳುವುದು. ಹೇಳಿದಂತೆ ಕೇಳುವುದು. ಮುಂದಿನ ಪ್ರಶ್ನೆ. ಒಂದು ಗಿಡ್ಡ ಜಾತಿಯ ಕುದುರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟಾಕಣ, ಚಾಕಣ. ಟಾಕಣ. ಮುಂದಿನ ಪ್ರಶ್ನೆ. ಮಹಾಭಾರತದ ಜರಾಸಂಧನು ಯಾರ ಮಗ? ಬೃಹದ್ರಥ, ಬೃಹದಾಶ್ವ. ಬೃಹದ್ರಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೊದಲೋಳು ಸಿಂಗಾರಕ್ಕೆ, 2ನೇವಳು ಏನಕ್ಕೆ, 3ನೇವಳು ಏನಕ್ಕೆ ತಿಳ್ಕೋಬೇಕಾಗಿದೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೂವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹೂವು ಯಾವುದು? ಮಲ್ಲಿಗೆ. ಮಲ್ಲಿಗೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ.
ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು, ಹೇಳಿದಂತೆ ಕೇಳುವುದು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಾಕಣ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಬೃಹದ್ರಥ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮೊದಲೋಳು ಸಿಂಗಾರಕ್ಕೆ, 2ನೇಯೋಳು ಬಂಗಾರಕ್ಕೆ. ಮೊದಲನೇ ಮದುವೆ ರೂಪವನ್ನು ನೋಡಿ ಮದುವೆಯಾಗಿದ್ದಾನೆ. 2ನೇವಳನ್ನು ಮದುವೆ ಆಗಬೇಕು ಅಂದರೆ ಹಣ, ಅಲ್ಲಿ ರೂಪ ಇತ್ಯಾದಿಗಳು ಮುಖ್ಯ ಆಗೋದಿಲ್ಲ. ಮನುಷ್ಯನ ಒಂದು ಸ್ವಭಾವವನ್ನು ತೋರಿದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಹತ್ತಿ ಹೂವು, ಅದರಷ್ಟು ಶ್ರೇಷ್ಠವಾದ ಹೂವು ಮತ್ತೊಂದಿಲ್ಲ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಶೋಭಾ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ತಲೆಯ ಮೇಲೆ ಕೈಯಿಟ್ಟು ಕೂರು ಎಂಬ ನುಡಿಗಟ್ಟಿನ ಅರ್ಥವೇನು? ಯೋಚನೆಯನ್ನು ಮಾಡು, ಮತ್ತೊಬ್ಬರಿಗೆ ಮೋಸ ಮಾಡು. ಯೋಚನೆಯನ್ನು ಮಾಡು. ಮುಂದಿನ ಪ್ರಶ್ನೆ, ಚುಕ್ಕೆ, ಬೊಟ್ಟು, ಸಣ್ಣ ಬಿಲ್ಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೌಕಳಿ, ಟಿಕಳಿ. ಟಿಕಳಿ. ಮುಂದಿನ ಪ್ರಶ್ನೆ, ಯಾರು 18 ಸಾರಿ ಮಥುರಾ ನಗರಿಯನ್ನು ಮುತ್ತಿ ಕೊನೆಗೆ ಅದನ್ನು ಸುಟ್ಟು ಹಾಕಿದರು? ಜರಾಸಂಧ ಅಥವಾ ಶಿಶುಪಾಲ? ಶಿಶುಪಾಲ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮದುವೆ ಆದಮೇಲೆ ಕಾಲು ಕಟ್ಟು. ಮದುವೆ ಆದಮೇಲೆ ಕಾಲು ಕಟ್ಟು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹುಟ್ಟುವಾಗ ಒಂದು ಹೆಸರು, ಸತ್ತಾಗ 1000 ಹೆಸರು. ಉತ್ತರವನ್ನು ನೋಡ್ತಾ ಹೋಗೋಣ. ಯೋಚನೆಯನ್ನು ಮಾಡು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಟಿಕಳಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜರಾಸಂಧ ಆಗಿತ್ತು, ಶಿಶುಪಾಲ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಮದುವೆ ಆದಮೇಲೆ ಕಾಲು ಕಟ್ಟು, ಮಕ್ಕಳಾದ ಮೇಲೆ ಬಾಯಿ ಕಟ್ಟು. ಇದು ಬದುಕಿನ ಸತ್ಯ. 5ನೇ ಪ್ರಶ್ನೆಗೆ ಉತ್ತರ ಇದು ಬಿದುರಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. KM ವೀಣಾ ಅವರಿಗೆ 3 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸೇತುರಾಮ್ ಅವರಿಗೆ ದೊರೀತಾ ಇದೆ 3, 5 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ಶೋಭಾ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. TS ವೆಂಕಣ್ಣಯ್ಯ ಕುವೆಂಪು ಅವರ ಗುರುಗಳು. ಬಹಳ ಎತ್ತರದ ವ್ಯಕ್ತಿ, 6 ಅಡಿ 4 ಇಂಚು. V ಸೀತಾರಾಮಯ್ಯ ಕನ್ನಡದ ಬಹುಶ್ರುತ ವಿದ್ವಾಂಸ. ಅವರ ಮನೆಗೆ ಬರಬೇಕಾದರೆ ಬಾಗಿಲು ಬಹಳ ಕುಳ್ಳಕ್ಕಿತ್ತು, ಹಾಗಾಗಿ ತಲೆಯನ್ನು ಬಗ್ಗಿಸಿ ಬರಬೇಕಾಗಿತ್ತು. ಸೀತಾರಾಮಯ್ಯವ್ರಿಗೆ ಅನ್ನಿಸ್ತಂತೆ ಎಷ್ಟು ದೊಡ್ಡ ಪಂಡಿತರು ವೆಂಕಣ್ಣಯ್ಯವರು, ಅವರು ತಲೆ ತಗ್ಗಿಸ್ಕೊಂಡು ಬರಬೇಕಾ ನಮ್ಮ ಮನೆ ಒಳಗೆ, ಛೇ ಅಂತ ಹೇಳಿ ಇಡೀ ಆ ಬಾಗಿಲು ಬಾಡವನ್ನೇ ತೆಗೆದು ಎತ್ತರಕ್ಕೆ ಮಾಡಿಸ್ತಾರಂತೆ 7 ಅಡಿಗೆ. ಬರ್ತಾರೆ TS ವೆಂಕಣ್ಣಯ್ಯ, ನೋಡ್ತಾರೆ 7 ಅಡಿ ಎತ್ತರ ಆಗಿದೆ, ತನಗಾಗೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಅದರ ಕಡೆ ಗಮನ ಕೊಡದೆ ಮೊದಲು ಹೇಗೆ ತಲೆ ಬಗ್ಗಿಸಿ ಒಳಗೆ ಬರ್ತಾಯಿದ್ರೋ ಹಾಗೆಯೇ ತಲೆ ಬಗ್ಗಿಸಿ ಒಳಗೆ ಬರ್ತಾರಂತೆ. ಎಂತಹ ಗುರು, ಎಂತಹ ಶಿಷ್ಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.